ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ. ಜಸ್ಟ್ ಇನ್ನು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮಗ. ಒಂದು ಹೊಸ ಲೀಗ್ ರಿಲೇಟೆಡ್ ಹೊಸ ಲೀಗ್ನ ಸ್ಟಾರ್ಟ್ ಮಾಡಬೇಕು BCCI ಅಂತ ರಿಕ್ವೆಸ್ಟ್ನ ಇಟ್ಟಿದ್ದಾರಂತೆ. ಯಾರು ರಿಕ್ವೆಸ್ಟ್ ಇಟ್ಟಿದ್ದಾರೆ? ಇವಾಗ ಇರೋ IPL ಅಲ್ವಾ, WPL ಅಲ್ವಾ, ಇನ್ಯಾ ಬದನೆಕಾಯಿ ಲೀಗ್ ಬೇಕು ಗುರು ಅಂತ ಹೇಳ್ಬೋದು ನೀವು. ಹೌದು, ಒಂದು ಹೊಸ ಲೀಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ರಂತೆ. ಸೀನಿಯರ್ ಕ್ರಿಕೆಟರ್ಸ್ಗಳು ಎಲ್ಲ ಬಂದ್ಬಿಟ್ಟು ರಿಕ್ವೆಸ್ಟ್ ಹಾಕಿದ್ರಂತೆ, ನಮಗೂ ಈ ಥರ ಒಂದು ಲೀಗ್ ಬೇಕು ಅಂತ. ಆಫ್ಟರ್ ರಿಟೈರ್ಮೆಂಟು ಯಾರ್ಯಾರು ಇದ್ದಾರೆ ಇವಾಗೆಲ್ಲ ರಿಟೈರ್ ಆಗಿರುವಂಥ ಪ್ಲೇಯರ್ಸ್ಗಳು, ಅವರಿಗೆ ಒಂದು ಲೀಗು IPL ಥರ ಒಂದು ಲೀಗ್ನ ಮಾಡಬೇಕು ಅಂತ ಇವಾಗ ರಿಕ್ವೆಸ್ಟ್ ಇಟ್ಟಿದ್ರಂತೆ. ಸುಮಾರು ಸೀನಿಯರ್ ಕ್ರಿಕೆಟರ್ಸ್ ಹೋಗ್ಬಿಟ್ಟು ಜಯೇಶ್ ಅವ್ರ ಹತ್ರ ರಿಕ್ವೆಸ್ಟ್ನ ಇಟ್ಟಿದ್ರಂತೆ. ಸೊ ಇದಾಗತ್ತೋ ಆಗೋದಿಲ್ವೋ ಅದ್ರ ರಿಲೇಟೆಡ್ BCCI ಯಾವುದರ ರಿಲೇಟೆಡ್ ಕನ್ಫರ್ಮೇಷನ್ ಅಂತೂ ಕೊಟ್ಟಿಲ್ಲ. ಒಟ್ಟಿನಲ್ಲಿ ರಿಕ್ವೆಸ್ಟ್ ಅಂತೂ ಕೊಟ್ಟಿದ್ರಂತೆ. ಆಫ್ಟರ್ IPL ಸಕ್ಸಸ್ಸು, ಆಫ್ಟರ್ WPL ಸಕ್ಸಸ್ಸು, ಇದನ್ನು ಒಂದು ಮಾಡಿಬಿಡಿ, ಇದನ್ನು ಕೂಡ ಸಕ್ಸಸ್ ಆಗುತ್ತೆ ಅಂತ ರಿಕ್ವೆಸ್ಟ್ ಹಾಕಿದಾರಂತೆ. ಅಂದರೆ ಇವಾಗ ಲೆಜೆಂಡ್ಸ್ ಲೀಗು, ಆ ಲೀಗು, ಈ ಲೀಗು ಎಲ್ಲ ಏನಾಗ್ತಿದೆ, ಸೊ ಆ ಥರ ಅಲ್ಲ, ಇದು ಕಂಪ್ಲೀಟ್ಲಿ ಒಂಥರ ಫ್ರಾಂಚೈಸಿ ಬೇಸ್ಡ್ ಮಾಡೆಲಲ್ಲಿ ಮಾಡಬೇಕು ಅಂತ. ಇವಾಗ IPL ಯಾವ ಥರ ಆಗುತ್ತೆ, WPL ಯಾವ ಥರ ಆಗುತ್ತೆ, ಸೊ ಆ ಥರ ಫ್ರಾಂಚೈಸಿ ಬೇಸ್ಡ್ ಮಾಡೆಲಲ್ಲಿ ಇವಾಗ IPL ಅಲ್ಲಿ RCB, CSK ಎಲ್ಲ ಏನಿದೆ, ಸೊ ಅದೇ ಥರ ಅಲ್ಲೂ ಕೂಡ ಇರಬಹುದು. ಅಂದರೆ ಇನ್ ಕೇಸ್ BCCI ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟು ಅಗ್ರಿ ಮಾಡಿ ಈ ಥರ ಏನಾದ್ರು ಒಂದು ಟೂರ್ನಮೆಂಟ್ನ, ಒಂದು ಲೀಗ್ನ, ಹೊಸ ಲೀಗ್ನ ತೊಗೊಂಬಂದ್ರು ಅಂತಂದರೆ, ಫ್ರಾಂಚೈಸಿ ಬೇಸ್ಡ್ ಮಾಡೆಲ್ ಏನಾದ್ರು ತೊಗೊಂಬಂದ್ರು ಅಂತಂದರೆ, ಅವಾಗ IPL ಅಲ್ಲಿ ಇರುವಂಥ ಟೀಮ್ಸ್ಗಳು ಕೂಡ ಹೋಗಲ್ಲಿ ತೊಗೊಂಡ್ರು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಸೀನಿಯರ್ ಕ್ರಿಕೆಟರ್ಸ್ ಇವಾಗ ಯುವರಾಜ್ ಸಿಂಗು, ಸುರೇಶ್ ರೈನಾ ಜೊತೆಗೆ ಓವರ್ಸೀಸ್ ರಿಟೈರ್ಡ್ ಪ್ಲೇಯರ್ಸ್ಗಳೆಲ್ಲ ಏನೇನಿದ್ದಾರೆ, ಸೊ ಅವ್ರ ಜೊತೆಗೆ ಎಲ್ಲರ ಜೊತೆ ಕ್ಲಬ್ ಮಾಡಿಕೊಂಡು, ಅಂದರೆ ಇದು ಪ್ಲೇಯರ್ ಆಕ್ಷನ್ ಆಗಬೇಕು. ಇವಾಗ ಲೆಜೆಂಡ್ಸ್ ಲೀಗಲ್ಲೆಲ್ಲ ಆದರೆ ಪ್ಲೇಯರ್ ಆಕ್ಷನ್ ಇರಲ್ಲ, ಏನಿರಲ್ಲ, ಸೊ ಆ ಥರ ಎಲ್ಲ ಏನು ಇರೋದಿಲ್ಲ ಬೇಸಿಕಲಿ. ಸೊ ಇಲ್ಲಿ ಪ್ಲೇಯರ್ ಆಕ್ಷನ್ ಇರಬೇಕು, ಫ್ರಾಂಚೈಸಿ ಬೇಸ್ಡ್ ಮಾಡೆಲ್ ಇರಬೇಕು. IPL ಅಲ್ಲಿ ಏನೇನಾಗುತ್ತೋ, WPL ಅಲ್ಲಿ ಏನೇನಾಗುತ್ತೋ ಅದೇ ಥರ ಲೆಜೆಂಡ್ಸ್ಗೂ ಕೂಡ, ಲೆಜೆಂಡ್ಸ್ಗೆ ಅಂತಂದರೆ ಲೆಜೆಂಡ್ಸ್ ಅಂತ ಹೇಳೋಕ್ಕಾಗಲ್ಲ, ರಿಟೈರ್ಡ್ ಪ್ಲೇಯರ್ಸ್ಗಳಿಗೂ ಕೂಡ ಸೊ ಈ ಥರ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ನ ಇಡ್ತಾ ಇದ್ದಾರಂತೆ ಮಗ. BCCI ಇದಕ್ಕೆ ಏನಾದ್ರು ಅಗ್ರಿ ಮಾಡಿ ಏನಾದ್ರು ಈ ಥರ ಒಂದು ಲೀಗ್ನಲ್ಲಿ ರಿಟೈರ್ಡ್ ಪ್ಲೇಯರ್ಸ್ಗಳ ಲೀಗ್ನಾದ್ರು ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಕ್ಲಿಕ್ ಆಗುತ್ತಾ? ಫಸ್ಟ್ ಆಫ್ ಆಲು ಅದು ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಸೊ ಇದೇನಾದ್ರು ಕ್ಲಿಕ್ ಆಗಬೇಕು ಅಂತಂದರೆ ಇವಾಗ IPL ಫ್ರಾಂಚೈಸ್ಗಳೆಲ್ಲ ಏನಿದಾವೋ, ಸೊ IPL ಫ್ರಾಂಚೈಸ್ಗಳನ್ನೇ ಹೋಗ್ಬಿಟ್ಟು ಟೀಮ್ಗಳನ್ನ ತಗಂತು ಅಂತ ಅಂದರೆ, ಅದು RCB, CSK, ಮುಂಬೈ, KKR ಈ ಥರ ಟೀಮ್ಗಳೇನೋ ಬಂತು ಅಂತಂದರೆ, ಅವಾಗ ಲೆಜೆಂಡ್ಸ್ ಲೀಗೂ ಕೂಡ ಇವಾಗ ರಿಟೈರ್ಡ್ ಪ್ಲೇಯರ್ಸ್ಗಳ ಲೀಗ್ ಸ್ಟಾರ್ಟ್ ಮಾಡಬೇಕು ಅಂತ ಏನು ರಿಕ್ವೆಸ್ಟ್ ಬಂದಿದೆ, ಇನ್ ಕೇಸ್ ಸ್ಟಾರ್ಟ್ ಆದ್ರೂ ಕೂಡ ನನ್ನ ಪ್ರಕಾರ ಅದು ಕ್ಲಿಕ್ ಆಗೇ ಆಗುತ್ತೆ. ಯಾಕೆಂದರೆ ಈ ಬ್ರ್ಯಾಂಡ್ ವ್ಯಾಲ್ಯೂನ ಅಲ್ಲಿಗೆ ತಗೊಂಡು ಹೋಗೋದ್ರಿಂದ ಒಂದು ವೇಳೆ ಹೊಸ ಟೀಮ್ಗಳು, ಹೊಸ ಹೆಸರುಗಳೇನಾದ್ರು ಬಂತು ಅಂತಂದರೆ, ಈ ಟೀಮು ಆ ಟೀಮು ಏನಾದ್ರು ಬಂತು ಅಂದರೆ, ಇವಾಗ IPL ಇಲ್ಲೇ ಇರೋಂಥ ಟೀಮ್ಗಳು ಜೊತೆಗೆ ಇವಾಗ WPL ಇಲ್ಲೇ ಇರೋಂಥ ಟೀಮ್ಗಳು, ಹೊಸ ಟೀಮ್ಗಳು ಬಂತು ಅಂದರೆ ಅದು ನನ್ನ ಪ್ರಕಾರ ಅಷ್ಟೊಂದು ಕ್ಲಿಕ್ ಆಗೋದಿಲ್ಲ. ನನ್ನ ಪ್ರಕಾರ ಅದು ಫ್ಲಾಪ್ ಶೋ ಆಗುತ್ತೆ. ಇಷ್ಟೊಂದು ಅಂದರೆ ಬೇಸಿಕಲಿ ಬಂದ್ಬಿಟ್ಟು ಈ IPL ಫ್ರಾಂಚೈಸ್ಗಳಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳಿದ್ದಾರೆ. ಸೊ ಈ ಫ್ಯಾನ್ಸ್ಗಳು ಆಬ್ವಿಯಸ್ಲಿ ಯಾವುದೇ ಲೀಗ್ನ ಮಾಡಿದ್ರು ಕೂಡ ನೋಡ್ತಾರೆ. ಸೌತ್ ಆಫ್ರಿಕನ್ ಲೀಗ್ನ ನೋಡ್ಬಿಡ್ತಾರೆ ಹೋಗ್ಬಿಟ್ಟು. ಇಂಡಿಯಾದಲ್ಲಿ ಆಗಿಲ್ಲ ಅಂದ್ರೂ ಆ ಒಂದು ಫ್ಯಾನ್ ಬೇಸ್ ಇರುತ್ತಲ್ಲ, CSKದು, ಡುಬಾನ್ ಸೂಪರ್ ಜಾಯಿಂಟ್ಸ್ ಅಂತ, ಮುಂಬೈ ಇಂಡಿಯನ್ಸ್, ಇದು ಸೊ ಅವ್ರದ್ದೆಲ್ಲ ಒಂದು ಫ್ಯಾನ್ ಬೇಸ್ ಇರುತ್ತಲ್ಲ, ಸೊ ಅವ್ರು ಖಂಡಿತ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ನೋಡ್ತಾರೆ. ಅದು ಇಂಡಿಯಾದಲ್ಲಿ ಆಯಿತು ಅಂತಂದರೆ ರಿಟೈರ್ಡ್ ಪ್ಲೇಯರ್ಸ್ಗಳಾದರೂ ಆಡಿದ್ರು ಅಷ್ಟೇ, ಯಾರು ಆಡಿದ್ರು ಅಷ್ಟೇ, ಖಂಡಿತ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ನೋಡೋಣ, ಇನ್ ಕೇಸ್ ಏನಾದರೂ ಅದರಲ್ಲಿ ಏನಾದ್ರು ಇನ್ನೇನಾದ್ರು ಸ್ಟಾರ್ಟ್ ಆಯಿತು ಅಂದರೆ, ಅದರಲ್ಲಿ ಏನಾದ್ರು ನಮ್ಮ RCB ಏನಾದ್ರು ಬಂತಲ್ಲ, RCB ಲೆಜೆಂಡ್ಸ್ ಅಂತ ಏನಾದ್ರು ಬಂತು ಅಂತಂದರೆ, ಸೊ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಓಕೆ, ಏನಾದ್ರು ಸ್ಟಾರ್ಟ್ ಮಾಡೋರು ಅಂತಂದರೆ ಈ ಥರ ಮಾಡಿದ್ರೆ, ಈ ಪ್ಯಾಟರ್ನಲ್ಲಿ ಮಾಡಿದ್ರೆ ಕ್ಲಿಕ್ ಆಗುತ್ತೆ ಟೂರ್ನಮೆಂಟು. ಅದೇ ಏನಾದ್ರು ಹೊಸ ಹೆಸರು, ಟೀಮ್ ಹೆಸರು ಏನಾದ್ರು ತಗೊಂಬಂದ್ರು ಅಂತಂದರೆ ನನ್ನ ಪ್ರಕಾರ ಇದು ಕ್ಲಿಕ್ ಆಗೋದಿಲ್ಲ. ಅದರಲ್ಲಿ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ತೋರಿಸ್ಬೇಕಲ್ಲ. IPL ಫ್ರಾಂಚೈಸ್ಗಳನ್ನ ಹೋಗ್ಬಿಟ್ಟು ಟೀಮ್ ತೊಗೊಂಡಿವಿ ಲೆಜೆಂಡ್ಸ್ಗೆ, ಅಂದರೆ ಇವಾಗ ರಿಟೈರ್ಡ್ ಪ್ಲೇಯರ್ಸ್ಗಳಲ್ಲಿ ನಾವು ಟೀಮ್ ತೊಗೊತೀವಿ ಅಂತ, ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ರೆ ನಾವು ಟೀಮ್ ತೊಗೊತೀವಿ ಅಂತ ಇವ್ರು ಇಂಟ್ರೆಸ್ಟ್ ತೋರಿಸ್ಬೇಕಲ್ಲ ಫಸ್ಟ್ ಆಫ್ ಆಲ್. ಸೊ ಅದು ಕೂಡ ಒಂದು ಮ್ಯಾಟ್ರ್ ಬಂದೇ ಬರುತ್ತೆ. ನೋಡೋಣ, ಒಂದು ವೇಳೆ ಆ ಲೀಗ್ ಏನಾದ್ರು ಸ್ಟಾರ್ಟ್ ಆಯಿತು ಅಂದರೆ ಅದು ಯಾವ ಥರ ಹೋಗುತ್ತೆ ಅಂತ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ ನೆಕ್ಸ್ಟ್ ವರ್ಷ ಸ್ಟಾರ್ಟ್ ಆಗೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿದೆ. ಅದರ ನೆಕ್ಸ್ಟ್ ವರ್ಷ ಸ್ಟಾರ್ಟ್ ಆಗಬಹುದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಕಾದ್ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಲೀಗ್ ಸ್ಟಾರ್ಟ್ ಆಗುತ್ತಾ, ಸ್ಟಾರ್ಟ್ ಆಗೋದಿಲ್ವ ಈ ಥರ ಒಂದು IPL ರೇಂಜಿಗೆ ಇರುವಂಥ ಲೀಗು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.